ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸಾರಿ. ಇವತ್ತು ಟಾಪಿಕ್ ಬಂದು ಯೂಟ್ಯೂಬ್ ಬಗ್ಗೆ. ಇವತ್ತು ಯೂಟ್ಯೂಬು ಒಂದು ಅಪ್ಡೇಟ್ ಬಿಟ್ಟಿದ್ದಾನೆ. ಯಾವ ಥರ ಅಂದರೆ, ಫಸ್ಟು 4000 ಸಬ್ಸ್ಕ್ರೈಬರ್ಸು ಇರಬೇಕು. ಕರೆಕ್ಟು, ಓಕೆ. 1000 ಸಬ್ಸ್ಕ್ರೈಬರ್ಸ್ ನಮಗಿಲ್ಲ, ಆಗ್ತಾರೆ, ಓಕೆ, ಟೆನ್ಷನ್ ಏನಿಲ್ಲ. ಮತ್ತು ಇದಿದ್ದು ನಾರ್ಮಲ್ ಆಗಿ 4000 ವಾಚ್ ಓವರ್ಸ್ ಇತ್ತು. 4000 ವಾಚ್ ಅವರ್ಸಿಂದ ಇವಾಗ 8000 ವಾಚ್ ಅವರ್ಸ್ ಆಗಿದೆ. ಓಕೆ, ಅದೊಂದು ಮೈನ್ ಇಂಪಾರ್ಟೆಂಟು. ಮತ್ತು ಅಪ್ ಟು ಅಂದರೆ 20 ಮಿಲಿಯನ್ ಶಾರ್ಟ್ ವಿಡಿಯೋಸ್ ಇರಬೇಕು. ಕರೆಕ್ಟಾ? ಫ್ರಮ್ 10 ಮಿಲಿಯನ್ಸು ನಾರ್ಮಲ್ಲು. ಓಕೆ ಗುರು, ಓಕೆ, ನೀವು ಹೇಳ್ದಂಗೆ ನಾವು ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಚಾನಲ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 90 ಡೇಸಲ್ಲಿ 10 ಮಿಲಿಯನ್ಸು ಶಾರ್ಟ್ ವೀಡಿಯೋಸ್ ಆಗಬೇಕಂದ್ರೆ ಎಲ್ಲಿಂದ ತಗೊಬಂದು ಹಾಕೋದು? ಇವ್ರ ಅಪ್ಪನ ಮನೆಯಲ್ಲಿಂದ ತಗೊಬಂದು ಹಾಕ್ಬೇಕಾ ಶಾರ್ಟ್ ವೀಡಿಯೋಸು? 90 ಡೇಸಲ್ಲಿ 10 ಮಿಲಿಯನ್ಸ್ ಅಂತೆ, ಎಲ್ಲಿಂದ ತಗೊಬರೋದು ಹಾಕೋದು ಹೇಳಿ ಫ್ರೆಂಡ್ಸ್? ಎಲ್ಲಿಂದ ಆಗಬೇಕು? ಇನ್ನು ಕಾಮನ್ ಸೆನ್ಸ್ ಬೇಡವಾ? ಅಷ್ಟು ಮಾತ್ರ ಯೂಟ್ಯೂಬ್ಗೆ ನಿಜವಾಗ್ಲು ಅದು ಯಾವನಿದ್ರೂ ಪರವಾಗಿಲ್ಲ. ಆಯ್ತು ಬ್ರೋ, ನಾನು ಇವತ್ತೇ ಸ್ಟಾರ್ಟ್ ಮಾಡಿರೋದು ಕಂಟೆಂಟು. ನಾನು ಇವಾಗಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಅಂದ್ರೂ ಒಂದು ಇದನ್ನು ಬೇಡವಾ? ಇವನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾನಂದರೆ ಓಕೆ, ಒಂದು ಇಷ್ಟು ಅವರ್ಸು ಅಂತ ಇಕ್ಬಿಟ್ಟು ಒಂದು ಪ್ರೀಮಿಯಂ ಲೆಕ್ಕ ಲೆವೆಲ್ ಬೈ ಲೆವೆಲ್ ಎತ್ಕೊಂಡು ಹೋದರೆ ಅದೊಂಥರ ಇರುತ್ತೆ. ಇವ್ರು ಒಂದೇಕಿದ್ದಾನೆ ನಾನು ಸ್ಟಾರ್ಟ್ ಮಾಡಿ 1 ಮಂತ್ ಆಗಲಿಲ್ಲ. 1 ಮಂತ್ ಆಗಿದ ತಕ್ಷಣ ನೆಕ್ಸ್ಟು ಫೆಬ್ರವರಿಗೆ 1ನೇ ತಾರೀಕಿಗೆ 4000ಇಂದ 8000 ವಾಚ್ ಓವರ್ಸು, ಅದು 20 ಮಿಲಿಯನ್ ಶಾರ್ಟ್ ವಿಡಿಯೋಸ್ ಅಂದರೆ ಎಲ್ಲಿಂದ ತಗೊಬಂದು ಹಾಕ್ತೀರಾ? ನನಗೆ ಇರಿಟೇಷನ್ ಹೊಡಿತಾ ಇದೆ. ನಿನ್ನೆ ಏನನ್ನಿಸ್ತು ಅಂದರೆ, ಬೇಡ ಬಿಡು, ಯೂಟ್ಯೂಬೇ ಬೇಡ, ನನ್ನ ಚಾನಲ್ಲೇ ಬೇಕಾಗಿಲ್ಲ ನನಗೆ. ಮೈನ್ ಇಂಪಾರ್ಟೆಂಟು ಚಾನಲ್ಲೇ ಬೇಕಾಗಿರಲಿಲ್ಲ. ನಾನು ಏನಕ್ಕಂತ ಸ್ಟಾರ್ಟ್ ಮಾಡಿದೆ ನನಗೆ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಅಂದರೆ ಜನಗಳು ನೋಡಬೇಕು ಏನು ಅಂತ ನನಗೆ ಪ್ರಾಮಿಸ್. ನನಗೆ ಯೂಟ್ಯೂಬ್ ಬಗ್ಗೆ ನನಗೆ ಎಷ್ಟು ಗೊತ್ತಿರಲಿಲ್ಲ. ಇಳಿದಿದ್ದೀನಿ, ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇಳಿದಿದ್ದೀನಿ. ಏನು ಮಾಡಬೇಕು ಹಂಗಂತ ಹೇಳ್ಬಿಟ್ಟು ಇವರು ಬರೀ 1 ಮಂತಲ್ಲೇ 4000 ವಾಚ್ ಅವರ್ಸಿಂದ 8000 ವಾಚ್ ಅವರ್ಸು, 10 ಮಿಲಿಯನ್ಸಿಂದ 20 ಮಿಲಿಯನ್ಸ್ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಅನಿಸ್ತಾ ಇದೆ. ಆಗಲಿ, ಇರಲಿ, ನಾನು ಮಾಡ್ತೀನಿ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಅಂದರೆ 4000 ವಾಚ್ ಅವರ್ಸ್ ಆಗಲಿಲ್ಲ ಅಂದ್ರೂ ಅದು ನನ್ನ ಪ್ರಕಾರ ನಡೆಸ್ತೀನಿ. ಆದಷ್ಟು ನಾನು ಆಸೆ ಬೀಳಕ್ಕೆ ಹೋಗಲ್ಲ ಯಾವತ್ತನ್ನಾಗಲಿ. ಇನ್ನೊಂದು ಹೇಳಿದ್ರೆ, ನಾನು ಬೇರೆಯವ್ರ ಕಂಟೆಂಟ್ ಇಟ್ಕೊಂಡು ನಾನು ಮಾಡೋನಲ್ಲ. ಇನ್ನೊಂದು ಏನಂದರೆ, ಅದೇನೋ ವಾಚ್ ಅವರ್ಸ್ ಮಾಡ್ಬೋದು ಅಂತೇಳಿ ಬೇರೆ ಬೇರೆ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಾರೆ. ನಾನು ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಮೈನ್ ಇಂಪಾರ್ಟೆಂಟು ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನನಗೂ 159 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪ್ರೆಸೆಂಟು, ಒಪ್ಕೊತಾ ಇದ್ದೀನಿ ನಾನು ಅದನ್ನು. ಮತ್ತು ವಾಚ್ ಓವರ್ಸು ಅಷ್ಟೇ, ನನಗೆ ವಾಚ್ ಓವರ್ಸ್ ಅಷ್ಟು ಜನ ಇಲ್ಲ. ಅವರ್ಸು ಅಷ್ಟೇ 54 ಏನೋ ಆಗಿದೆ, ಇರೋದು ಹೇಳ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ. ನಾನು ಪ್ರೂವ್ ಮಾಡ್ಕೋಬೇಕು 4000 ವಿತಿನ್ 4 ಮಂತ್ಸಲ್ಲ ನಾನು ಮಾಡ್ಕೋಬೇಕಂತ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. 4 ಮಂತ್ಸಲ್ಲ ಅಂದರೆ ಜಾಸ್ತಿ ಕಷ್ಟನೇ. ಆದರೆ ಮನಸ್ಸು ಒಂಥರ ಬೇಜಾರಾಗ್ತಾಯಿದೆ. ಇನ್ನೊಂದೇನೆಂದರೆ, ರಾತ್ರಿಯಲ್ಲಿ ನಿದ್ದೆ ಇಲ್ಲ ಫ್ರೆಂಡ್ಸ್. ದೇವರಾಣಿ, ನೀವು ಏನಾನ ಅಂದ್ಕೊಳ್ಳಿ, ಪ್ರೆಸೆಂಟು
ರಾತ್ರಿಯಲ್ಲಿ ನಿದ್ದೆ ಬರ್ತಾ ಇಲ್ಲ ಫ್ರೆಂಡ್ಸ್. ಎಡಿಟ್ ಮಾ ಎಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬನೇ ಇದ್ದೀನಿ. ಮೈನ್ ಇಂಪಾರ್ಟೆಂಟು ಎಡಿಟಿಂಗು ನಾನೇ ಮಾಡ್ಕೋಬೇಕು, ವಿಡಿಯೋನು ನಾನೇ ಮಾಡ್ಕೋಬೇಕು, ಶಾರ್ಟ್ ವೀಡಿಯೋಸು ನಾನೇ ತಗೋಬೇಕು. ವೀಡಿಯೋಸ್ ಮಾಡಿದ್ದೀನಿ ಅಂದರೆ ಅದ್ರ ಎಡಿಟಿಂಗು ಮಿನಿಮಮ್ ಒಂದು 4 ಅವರ್ಸಿಂದ 5 ಅವರ್ಸು ಬರೀ ಎಡಿಟಿಂಗೇ ಹೋಗುತ್ತೆ. ಜಾಸ್ತಿ ಕಷ್ಟ ಇದೆ. ಇನ್ನೊಂದು ಏನಂದರೆ, ಹೊಸ್ದಾಗಿ ಬಂದಿದ್ದೀನಿ ಯೂಟ್ಯೂಬ್ಗೆ, ಸ್ವಲ್ಪ ಸಪೋರ್ಟ್ ಮಾಡಿ ದಯವಿಟ್ಟು. ಒಂದೊಂದ್ಕಿಂತ ಬೇಜಾರು ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀವಿ, ಕಾಲು ಇಕ್ಕದ್ಮೇಲೆ ಒಂದ್ಕಿಂತ ಕಾಲು ಇಕ್ಕದ್ಮೇಲೆ ಆಗೋಯ್ತು. ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀವಿ. ಯೂಟ್ಯೂಬಲ್ಲಿ ಬಂದು ವಿಡಿಯೋ ಮಾಡೋವಾಗ ಅನಿಸುತ್ತೆ, ನಾನು ಏನಕ್ಕಂತ ಬಂದೆ, ನನ್ನ ಇದೇನು, ನನ್ನ ಏಮೇನು ಗೋಲೇನು ಅಂತ ನನಗನ್ಸುತ್ತೆ. 400 ವಾಚ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಆಗಲಿ, ನೋಡೋಣ. ನಾನು ಥಿಂಕಬಲ್ ಅನ್ಕೊಂಡಿರ್ಲಿಲ್ಲ ಈ ಥರ ಎಲ್ಲ ಆಗುತ್ತಂತ. ಟೆನ್ಷನ್ ಏನಿಲ್ಲ, ಮಾಡ್ತಾ ಹೋಗ್ತಾ ಇರೋಣ. ಅಂದರೆ 90 ಡೇಸಲ್ಲಿ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಹಾಕ್ತಾ ಇರ್ತೀವಿ, ಇಷ್ಟ ಇರೋರು ನೋಡ್ಬೋದು, ಇಲ್ಲಾಂದರೆ ಬಿಟ್ಟು ಹೋಗ್ತಾ ಇರ್ಬೋದು. ದಯವಿಟ್ಟು ಶೇರ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ದಯವಿಟ್ಟು ಮಾಡ್ತಾ ಇರಿ. ನಿಮ್ಮೂರ ಹುಡುಗ. ಇನ್ನೊಂದೇನೆಂದರೆ ಸಪೋರ್ಟ್ ಮಾಡಿ ಪ್ಲೀಸ್, ದಯವಿಟ್ಟು ಹೇಳ್ತಾ ಇದ್ದೀನಿ. ಪ್ರತಿ ಒಂದು ವಿಡಿಯೋಗೂ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನಮ್ಮನ್ನು ಈ ಥರ ಬೆಳೆಸ್ತಾ ಇರಿ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.